ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಇದಕ್ಕೆಲ್ಲ ಆನ್ಸರ್ ಸಿಎಂ ಅವರೇ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಯತೀಂದ್ರ ಅವರಿಗೆ ಮೊನ್ನೆ ಕೂಡ ಹೇಳಿದಾಗ ಈ ರೀತಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬಾರ್ದು ಅನ್ನೋ ಮಟ್ಟಿಗೆ ನೋಡೋಣ, ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ. ಹೀಗಾಗಿದೆ ಅಂತ ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ ಅದು. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗ ಪ್ರಯತ್ನ ಮಾಡೋಣ ಏನಾದ್ರು ಕೂಡ. ಇಲ್ಲ, ಆಮ್ಯಾಗ ಮಾತಾಡೋಣ. ನೀವು ಹೇಳಿದ್ದು ಬೆಳಿಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ. ಸೊ ಆಮ್ಯಾಗ ಸಾಯಂಕಾಲ ನಾಳೆ ಮಾತಾಡ್ತೀವಿ, ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಅಂದ್ರೆ ಇವತ್ತು ಬೆಳಗ್ಗೆ ಸ್ವಾಮಿಗಳು ಮಾತಾಡಿದ್ರು, ವಾಲ್ಮೀಕಿ ಶ್ರೀಗಳು. ಅಂದ್ರೆ ಸಿದ್ದರಾಮಯ್ಯ ಏನಾದ್ರು ಅಧಿಕಾರ ತ್ಯಾಗ ಮಾಡೋದಾದ್ರೆ ನಮ್ಮಲ್ಲಿ 4 ಜನ ದಲಿತ ಮುಖಂಡರು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು. ಇಲ್ಲ ಇಲ್ಲ, ಅದ್ ಪ್ರಶ್ನೆ ಉದ್ಭವಿಸಲ್ಲ. ಅಲ್ಲಲ್ಲ, ಆ ಹೇಳಿಕೆ ಬಣ್ಣಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಅಂತ ಏನು ಭಾವಿಸಬೇಕಾಗಿ ಅವಶ್ಯಕತೆ ಇರಂಗಿಲ್ಲ. ಇದು ಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಅದು ಇಳಿದು ಏರೋದು, ಏರೋದು ಇಳಿದು ಏರೋದು ನಡೀತಾನೆ ಇದೆ. ಅಂದ ತಕ್ಷಣ ಸಿದ್ದರಾಮಯ್ಯ ಜಾಗದಾಗ ಬೇರೆಯವ್ರು ಬರ್ಲಿಕ್ಕೆ ಅವಕಾಶ ಇಲ್ಲ. ಸೊ ಅದನ್ನ ಕಾಯಬೇಕು. ಸಂದರ್ಭ, ಸನ್ನಿವೇಶ ಕಾಯೋಣ. ಈ ಸದ್ಯ ಅಂತ ಯಾವ್ದು ಸನ್ನಿವೇಶ ನಮ್ಮ ಪಕ್ಷದ ಮುಂದಾಗ ನಮ್ಮ ಮುಂದೆ ಇಲ್ಲ. ನೋಡೋಣ, ಈಗ ಮಾಡಿದ್ದೆ ಅವ್ರಿಗೆ ಹಂಗೆ ತಿಳಿದ್ರಿ. ಮಧ್ಯೆ ಯಾರು ಹೇಳಿಲ್ಲ ನಮ್ಗೆ, ಅರ್ಧ ಅಂತ ಯಾರು ಹೇಳಿಲ್ಲ, ಅರ್ಧನೂ ಹೇಳಿಲ್ಲ, ಪೂರ್ತಿನೂ ಹೇಳಿಲ್ಲ. ಸೊ ಈಗಿದ್ದಾರೆ, ಅಲ್ಲಿ ಮಟ್ಟ ಹೋಗ್ತಾರಂತ ನಮ್ಮ ಭಾವನೆ. ಸೊ ಏನಾದ್ರೂ ಅಂತಿಮವಾಗಿ ಹೈಕಮಾಂಡ್ ಅಂತ ನಾವು ಹೇಳಿದ್ವಿ ಪದೇ ಪದೇ. ಈಗ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಅಷ್ಟೇ. ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೆಹಬಾಲ್ ಹುಸೇನ್ ಅವರು ನಾವು ಹೇಳಿದ್ರೆ ಬಲಾತ್ಕಾರ, ಯತೀಂದ್ರ ಅವರು ಹೇಳಿದ್ರೆ ಚಮತ್ಕಾರ ಆಗ್ತಾ ಇದೆ, ಯಾವುದೇ ಕ್ರಮ ಆಗ್ತಾ ಇಲ್ಲ, ಹೇಳಿದಾರ. ಅವ್ರ ಕಡೆ ಹೇಳಿದಾರೆ. ಎಲ್ಲರೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲಾದ್ರು ಅದನ್ನ ನೋಟಿಸ್ ಕೊಡೋದ್ರಿಂದ ಏನು ಪರಿಹಾರ ಆಗೋಲ್ಲ. ಏನ್ ಮಾಡೋದು, ನೋಟಿಸ್ ಕೊಟ್ಟು ಯಾವ್ದೇ ಯತೀಂದ್ರ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾರೆ. ಸರ್, ಇಕ್ಬಾಲ್ ಹುಸೇನ್ ಅವರಿಗೆ ಮಾತ್ರ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಂತ ಸಂದರ್ಭದಲ್ಲಿ ಅವರು ಮಾತನಾಡಿದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಅವರನ್ನ ಸೇರಿದಂತೆ ಸಾಕಷ್ಟು ಶಾಸಕರಿಗೆ ನೋಟಿಸ್ ಕೊಟ್ಟಿದ್ರು. ನಮ್ಮಗಳಿಗಾದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವರಿಗಾದ್ರೆ ನೋಟಿಸ್ ಕೊಡಲ್ಲ ಅನ್ನುವಂತ ಅರ್ಥದಲ್ಲಿ ಅವರು ಆ ಮಾತನ್ನು ಹೇಳಿದ್ದಾರೆ. ಅಲ್ಲ, ನೋಟಿಸ್ ಇಂದ ಸಮಾಧಾನ ಕೊಡಬಹುದು, ಸಮಾಧಾನ ಪೂರ್ತಿ ಕೊಡಬೇಕಾದ್ರೆ ಕೊಡಬಹುದು. ಏನು ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಏನಾಯ್ತು? ಅವ್ರಿಗೆ ಏನಾಗಿದೆ? ರಿಸಲ್ಟ್ ಏನಿಲ್ಲ ಅಲ್ಲ. ನಾನ್ಗೇನ ಬಂದಾಗ ಕೊಡ್ಸೋನ್ ಬೇಕಾರ. ನೀವೇನ್ ಹೇಳ್ತೀರಿ ಸರ್ ಇದರಿಂದ? ಈಗ ಸಿಎಂ ಅವರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮುಜುಗರ ಆಗುವಂತದ್ದು ಆಗ್ತಾ ಇದೆ ಯತೀಂದ್ರ ಅವರು. ಯಾಕಂದ್ರೆ ಸಿಎಂ ಅವ್ರು ಹೇಳಬಾರ್ದು. ಅವ್ರ ಪರವಾಗಿ ಬೇರೆಯವ್ರು ಹೇಳಿದ್ರೆ ಓಕೆ. ಅವ್ರು ಹೇಳಿದ್ರೆ ಸ್ವಲ್ಪ ಹಂಗ ನೀವು ಹೇಳ್ದಂಗೆ ಮುಜುಗರ ಆಗತ್ತೆ. ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಮಾತು ಇರ್ತದೆ ಸರ್. ಯಾಕಂದ್ರೆ ಖಾಸಗಿ ಹೋಟೆಲ್ ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲಾ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಹೇಳಿಕೆ ಬಂದಲ್ಲಿ ಯತೀಂದ್ರ ಈ ಹೇಳಿಕೆ ಕೊಡೋದು ಒಂದಕ್ಕೊಂದು ಇಲ್ಲ. ನೋಡಿ, ಇದೆಲ್ಲ ನಡೀದೇನೆ. ಈಗ ಡೆಲ್ಲಿಯಲ್ಲಿ ಕೂಡ ನಡೀತಾ ಇದೆ. 1 ವರ್ಷದಿಂದ ಇಳಿಸಬೇಕಂತ ಅಲ್ಲಿ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸುಮಾರು ಮೀಟಿಂಗ್ ಆಗಿದೆ ಸುಬ್ರಹ್ಮಣ್ಯಂ ಸ್ವಾಮಿ ನೇತೃತ್ವದಲ್ಲಿ. ಅಲ್ಲಿ ಕೂಡ ನಡೀತಾ ಇದೆ. ಎಲ್ಲ ಕಡೆ ನಡೀತಾನೆ ಇರ್ತೈತಿ. ಏನು ಹೊಸದಲ್ಲ. ಎಲ್ಲೆಲ್ಲಿ ಅಧಿಕಾರ ಇರ್ತೈತೆ, ಇಳಿಸ್ಬೇಕು, ಏರ್ಸ್ಬೇಕು ಇದ್ದೇ ಇರ್ತೈತಿ. ಇಲ್ಲೇ ನಮ್ದು ಅಷ್ಟೇ ಅಲ್ಲಿದು. ಮಹಾರಾಷ್ಟ್ರದಲ್ಲಿ ಕೂಡ ಇದೆ. ನೋಡಿದ್ವಿ, ಅಲ್ಲಿ ಇವನ್ ತೆಗಿಬೇಕು, ಬೇರೆಯವ್ರನ್ನ ಹಾಕ್ಬೇಕಂತ. ಇದೆಲ್ಲ ಸ್ವಾಭಾವಿಕ. ಇದು ಅಂತಿಮ ಕರ್ನಾಟಕದಲ್ಲೂ ಆಗ್ತಾ ಇದೆ, ನಡೀತಾ ಇರ್ತೈತಿ ವಾತಾವರಣ. ಆದ್ರೆ ಎಲ್ಲೂ ನಿರ್ದಿಷ್ಟವಾಗಿ ಈಗ ಆಗ್ಬೇಕಂತ ಎಲ್ಲೂ ಕೂಡ ಯಾರಿಗೂ ಹೇಳ್ತಾ ಇಲ್ಲ. ನಮಗೇನ್ ತಿಳಿತೀವಿ ಅದನ್ನ ಅಷ್ಟು ಹೇಳ್ತಾ ಇದ್ದೀವಿ. ಸೊ ಅದರಿಂದ ಯಾವುದೇ ಪರಿಹಾರ ಆಗೋಲ್ಲ, ಗೊಂದಲ ಕೂಡ ಆಗಬಾರ್ದು. ನಮ್ಮ ಅದನ್ನ ಅವ್ರು ಡೆಲಿವರ್ ಮಾಡ್ಬೇಕು, ನಾವೆಲ್ಲಿ ಮಾಡ್ಬೇಕಾರೆ. ಭೇಟಿ ಮಾಡಿ ನೀವು ಮಾತನಾಡ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚರ್ಚೆ ಮಾಡೋಣ. ಅದೇ ಮಾಡಬಾರ್ದು, ಮಾಡೋಣ. ನೀವು ಮಾತಾಡಬೇಡಿ ಅಂತ ಹೇಳೋದು ಅಷ್ಟೇ. ಮತ್ತೆ ಇಲ್ಲ, ಆಮೇಲೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.